ಈಗಾಗಲೇ ಘೋಷಣೆ ಆಗಿದಲ್ಲ ಅವ್ರಿಗೆ, ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಿಂಗಾಗಿ ಅವರು ಮುಂಚೆನೇ ಬೆಳಗಾಂಗೆ ಅವ್ರು ನಮಗೆ ಟಚ್ ಇಲ್ಲ, ಇಲ್ಲೆಲ್ಲ ಮುಂಚೆ ಇಲ್ಲೇ ಇದ್ರು ಅವರು. ಈಗ ಆ ಕಡೆ ಶಿಫ್ಟ್ ಆಗಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲ ಹೋಗ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಬಂದಿದ್ದಾರೆ ಅವರು. ಹಾವೇರಿ ಹೋಗ್ಬೇಕು. ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀವಿ. ಹಾವೇರಿಗೆ ಕೂಡ 2 ವರ್ಷ ಹೋಗ್ತೀವಿ, ಬೇರೆ ಕಡೆನೂ ಹೋಗ್ತೀವಿ ಎಲ್ಲ ಕಡೆ. ಅದೇ ಹೇಳಿದ್ರಲ್ಲ, ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕಂತ ಮುಂಚೆ ಹೇಳಿದ್ವಿ. ಅದೇ ಸಂಗ್ರಹಣೆ ಮಾಡ್ಲಿಕ್ಕೆ ಓಡಾಡ್ತಾ ಇದೀವಿ. ನಿನ್ನೆ 4 ಕಾನ್ಸ್ಟಿಟ್ಯೂನ್ಸಿ ಮುಗಿಸಿದ್ವಿ, ಇನ್ನೂ 4 ಬಾಕಿ ಇದೆ. 4 ಕೂಡ ಇನ್ನೊಂದು 2 ವರ್ಷ ಮುಗಿಸಿ ಅಂತಿಮ ತೀರ್ಪನ್ನ ಹೇಳಬೇಕಾಗಿದೆ, ಹೇಳ್ತೀವಿ. ಈಗ 4 ಸಭೆಗಳನ್ನು ಮಾಡಿದ್ದೀವಿ ಸರ್, ಏನು ಎಲ್ಲರೂ ಹೇಳಿದ್ದಾರೆ, ನೀವು ಯಾರು ಕಾರ್ಯಕರ್ತರಿಗೆ ಕೊಡಿ ಅಥವಾ ನಿಮ್ಮ ಮನೇಲಿ ಯಾರ್ಯಾರು ಕೊಡಿ, ಅಷ್ಟೇ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ಅಭಿಪ್ರಾಯ ಹೇಳಿದ್ದಾರೆ. ಸೊ ಯಾರೇ ಕಾರ್ಯಕರ್ತರು ಆಗ್ಬೋದು ಅಥವಾ ನಮ್ಮಲ್ಲಿ ಆಗ್ಬೋದು. ಸೊ ಹೆಚ್ಚು ಕಮ್ಮಿ ಅವರವರ ಅಭಿಪ್ರಾಯ ಹೇಳಿದ್ದಾರೆ ಶಾಸಕರು. ಕಾರ್ಯಕರ್ತರು ಕೂಡ ತಮ್ಮದೇ ಅಭಿಪ್ರಾಯ ಹೇಳಿದ್ದಾರೆ. ಬೆಳಗಾವಿ ಸ್ಟಾರ್ಟ್ ಇದೆ, ನಾಡ್ದು ಸೌತ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ. ರಮೇಶ್ ಕತ್ತಿ ಅವರು ಬರ್ತಾರೆ ಇಲ್ಲ, ನಮಗೇನು ಅಲ್ಲಿ ಅದು ನಿನ್ನೆ ಕೂಡ ಹೇಳಿಲ್ಲ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ, ಬರ್ಲಿಕ್ಕೆ ಯಾರ್ದು ಏನೋ ತೊಂದರೆ ಇಲ್ಲ, ಅಡೆತಡೆ ಇಲ್ಲ. ಅದೇ ಟಿಕೆಟ್ ವಿಚಾರ ಬಂದಾಗ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಂತ ನಾವು ಯಾರು ಮಾಡ್ಲಿಕ್ಕಾಗಲ್ಲ. ಸೊ ನಿನ್ನೆ ಕೂಡ ಚಿಕ್ಕೋಡಿ 15 ಹೇಳಿದೆ, ಇವತ್ತು ಕೂಡ 15 ಹೇಳಕ್ಕೆ ಬಯಸ್ತೀನಿ. ಇಲ್ಲ, BJPದು ಯಾರದೇ ಆದರೂ ಕೂಡ ಅದಕ್ಕೂ ನಮಗೇನು ಸಂಬಂಧ ಇಲ್ಲ, ಲಿಂಕ್ ಇಲ್ಲ. ನಮ್ಮದೇ ಅಂತ ಇನ್ನೂ ಸಭೆಗಳನ್ನು ಮಾಡಬೇಕಾಗಿದೆ, ಅಂತಿಮ ಅಭಿಪ್ರಾಯ ಪಡಿಬೇಕಾಗಿದೆ. ಅದಕ್ಕೆ ವಿಳಂಬ ಆಗಿದೆ. ಬಜರಂಗ ಮೋದಿ ಗೆಲ್ಲಿಸಿ ದೇಶ ಉಳಿಸಿ ಅಭಿಯಾನ ಮಾಡ್ತಾ ಇದೆ ಎಲ್ಲ ಕಡೆ. ಮಾಡೋದು ಅದೇ ಸ್ವಾಭಾವಿಕ, ಅವರ ಸ್ಲೋಗನ್ ಅವ್ರು ಮಾಡೇ ಮಾಡ್ತಾರೆ. ನಾವು ಸಂವಿಧಾನ ಉಳಿಸಿ ಕಾಂಗ್ರೆಸ್ ಗೆಲ್ಲಿಸಿ ಅಂತ ನಾವು ಹೇಳ್ತೀವಿ, ಅದೇನೋ ಸ್ವಾಭಾವಿಕ. ಅವ್ರು ಅದನ್ನು ಹೇಳ್ತಾರೆ, ನಾವು ಇದನ್ನು ಹೇಳ್ತೀವಿ. ಅವ್ರವ್ರ ಸ್ಲೋಗನ್ ಇದ್ದೇ ಇರೋದು ಚುನಾವಣೆ ಬಂದಾಗ. ಅದ್ರ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ. ಸರ್, ಈಗ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಭಿನ್ನ ಮತ ಇದೆ, ಅದು ಏನಾದರೂ ಪ್ಲಸ್ ಆಗುತ್ತೆ? ಯಾವ್ದ್ರೆ ರಾಜ್ಯ ಬಿಜೆಪಿಯಲ್ಲಿ ಸರ್ ಕಾಂಗ್ರೆಸ್ ಏನಾದ್ರು ಪ್ಲಸ್ ಆಗುತ್ತೆ ಭಿನ್ನ ಮತ? ಇದು ಸಾಕಷ್ಟು ಕೂಡ ಎಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಅವ್ರ ಪಕ್ಷದಲ್ಲಿ. ಅದೇ ವಾತಾವರಣ ಮತ್ತೆ ನಿರ್ಮಾಣ ಆಗಿದೆ. ಯಾಕಂದ್ರೆ ಅಲ್ಲಿ ಇನ್ನೂ ಸ್ಪರ್ಧೆ ಮಾಡ್ಲಿಕ್ಕೆ ಕೆಲವರು ಭಾಳ ಆಸಕ್ತಿನೂ ಇತ್ತು ಕೂಡ, ಅವಕಾಶಗಳು ಕೂಡ ಇತ್ತು. ಆದರೆ ಅವರು ಏಕಾಕಿ ಕಿತ್ತಾಕಿದ್ದನ್ನ ಎಲ್ಲೋ ಒಂದು ಕಡೆ ಅವ್ರ ಕಾರ್ಯಕರ್ತರಿಗೆ ನೋವು ಆಗಿದೆ. ಅವರು ಕೂಡ ಒಂದು ಪಕ್ಷ ಗಣನೆಗೆ ತೆಗೆದುಕೊಂಡಿಲ್ಲ. ಕಾರ್ಯಕರ್ತ ಯಾವುದೇ ಪಕ್ಷದಲ್ಲಿ ಕಾರ್ಯಕರ್ತರು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತಾರೆ. ಪಕ್ಷ ಕಾರ್ಯಕರ್ತರು 2 50-50 ಸಮಾನತೆಯಲ್ಲಿ ಕೆಲಸ ಮಾಡಿದ್ರು. ಅಸಮಾಧಾನಿತರು ಏನಾದರೂ ತಮ್ಮ ಕಾಂಗ್ರೆಸ್ ಸಂಪರ್ಕದಲ್ಲಿ ಏನಾದರೂ ತಮ್ಮ ಗಮನಕ್ಕೆ? ಇಲ್ಲ, ಆ ಥರ ಯಾರು ಬರ್ತಾ ಇಲ್ಲ. ಬಂದ್ರು ಒಂದೇಳಿ ಸ್ವಾಗತ ಮಾಡೇ ಮಾಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಇಲ್ಲಿವರೆಗೆ ಅಂತವ್ರು ಯಾರು ಬಂದಿಲ್ಲ ರೀ. ರಾಜ್ಯದಲ್ಲಿ ಎಷ್ಟು ಸ್ಥಾನ ನಿರೀಕ್ಷೆ ಇದೆ? ಇದೆ, ಅಂದಾಜು 15ರಿಂದ 20 ಟಾರ್ಗೆಟ್ ಇದ್ದೇ ಇದೆ ಹೇಳಿದ್ರೆ. ಕನಿಷ್ಠ ಅಂದ್ರೆ 15 ಗೆಲ್ಲಬೇಕು, ಮ್ಯಾಕ್ಸಿಮಮ್ 20 ಗೆಲ್ಲಲಿಕ್ಕೆ ಸ್ಟ್ರಾಟಜಿ ಮಾಡ್ತಾ ಇದೀವಿ. ಕೊನೆಗೆ ಜನರ ಆಶೀರ್ವಾದ ಮುಖ್ಯ. ಯಾವ್ದ್ರೆ ಕಡಿಮೆ ಏನು ಮಾಡಲಿ, ಎಲ್ಲ ನಾವು ಗೆಲ್ಲಕ್ಕೆ ಆಗೋಲ್ಲ. ಎಲ್ಲರೂ ಹೇಳ್ಬೋದು 28 ಅಂತ ಹೇಳಿ ನಂಬಬೇಕಲ್ಲ. ಯಾರು 28 ಗೆಲ್ಲಕ್ಕೆ ಹೇಳಿ ಆಗೋಲ್ಲ. 28 ಇದಕ್ಕೆ ಬಂದಾಗ ಬೆಳಗಾವದಾಗ ಎಲ್ಲರೂ ಹೇಳಿದ್ರು ಎಲ್ಲ. ನಾವು ಕರ್ನಾಟಕದ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಕರ್ನಾಟಕದ ಸೀಮಿತವಾಗಿ ಹೇಳೋದ್ರೆ ಅಷ್ಟೇ, ಅದು 28 ಬರೋಲ್ಲ, ಅದು ಹೇಳಲಿಕ್ಕೂ ಆಗೋಲ್ಲ. ಸೊ ಎಂಥ ಸಂದರ್ಭದಲ್ಲಿ ಇದ್ರೂ ಕೂಡ ಜನ ವಿರೋಧವಾಗಿ ಓಟ್ ಹಾಕ್ತಾರೆ, ಪರವಾಗಿ ಓಟ್ ಹಾಕ್ತಾರೆ. ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಹೇಳಿದ್ರೆ ಜನ ಕೂಡ ನಂಬ್ತಾರೆ. ಸರ್, ಮೋದಿಯಲ್ಲಿ ಏನಾದರೂ ವರ್ಕೌಟ್ ಆಗುತ್ತಾ ಈ ಸರಿ? ನೋಡೋಣ ಯಾವ ರೀತಿ ಆಗ್ತೈತೆ. ಅದಕ್ಕೆ ನಾವು ಕೌಂಟರ್ ಸ್ಟ್ರಾಟಜಿ ಮಾಡಬೇಕಾಗ್ತದೆ. ಅವ್ರ ಕಡೆ ಇಬ್ಬರು ಇದ್ದಾರೆ, ಮೋದಿ ಅವರಿದ್ದಾರೆ, ರಾಮ್ ಇದ್ದಾರೆ. ಇಬ್ಬರು ರಾಮ್ ಕೂಡ ಅವ್ರ ಕಡೆ ಇಬ್ಬರು ಇದ್ದಾರೆ. ಇನ್ನು ನಮ್ಮ ಕಡೆ ನೋಡೋಣ ಏನೇನು ನಾವು ಅಸ್ತ್ರ ಬಳಸಬೇಕು. ಎಲ್ಲ ತರ್ಲಿಕ್ಕೆ ಅವ್ರು ಏನೇನು ಅವ್ರಿಗೆ ಅನುಕೂಲ ಆಯ್ತು ಎಲ್ಲ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಅವ್ರ. ಅದಕ್ಕೆ ಕೌಂಟರ್ ಆಗಿ ನಾವು ಮಾಡ್ಬೇಕಾಯ್ತು. ಅದು ಸ್ಟ್ರಾಟಜಿ, ಪೊಲಿಟಿಕಲ್ ಸ್ಟ್ರಾಟಜಿ. ಎಲ್ಲ ಕಡೆ ಇದಾರಲ್ಲ, ಎಲ್ಲ ಕಡೆ ಇದ್ದೇ ಇದಾರೆ, ಏನು ಪ್ರಶ್ನೆ ಇಲ್ಲ. ಎಲ್ಲ ಸಮುದಾಯದಲ್ಲಿ ಇದ್ದಾರೆ. ಏನೋ BJP ಅಷ್ಟೇ ರಾಮ್ ಇಲ್ಲ, ಕಾಂಗ್ರೆಸ್ನಲ್ಲಿ ಇದ್ದಾರೆ, ಬೇರೆ ಪಕ್ಷದಲ್ಲಿ ರಾಮ್ ಇದ್ದೇ ಇದ್ದಾರೆ. ರಾಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಅದನ್ನು ಹೆಚ್ಚು ಕ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರೀತಿ ಇಲ್ಲ, ಅದು ಬೇಡ. ಅದು ಈಗ ರಾಮ್ ನಮ್ಮ ಕಂಡಿದ್ದಾನೆ, ಅವ್ರ ಕಂಡಿದ್ದಾನೆ, ಪ್ರಶ್ನೆ ಇಲ್ಲ. ಅವ್ರು 100% ಏನು ಕ್ಲೇಮ್ ಮಾಡ್ತಾರೆ, 100% ಇಲ್ಲ. ಬೇರೆ ಪಕ್ಷದಲ್ಲಿ ಬೇರೆ ವೋಟ್ರಲ್ಲಿ ಇದ್ದಾರೆ, ಅವರು ಪೂಜೆ ಮಾಡ್ತಾರೆ, ಅವರು ಜೆಂಡಾಚಾರ. ಜೆಂಡಾಚಾರ BJP ಮನೆ ಹತ್ತು ಗುಡಿಸ್ಲಿಕ್ಕೆ ಆಗೋಲ್ಲ. ಎಲ್ಲ ಕಡೆ ಜೆಂಡಾಚಾರ ರಾಮ್ದು.
ನಮ್ಮ ಪಾರ್ಟಿಯವ್ರು ಹಚ್ಚಾರ ಅವರ. ಹಿಂದುತ್ವ ಅಜೆಂಡಾ ಏನಾದರೂ ವರ್ಕೌಟ್ ಆಗ್ಬೋದಾ? ನೋಡೋಣ, ಅದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು. ಈಗ ಅವರಂತಿ ಅದೇ ಅವ್ರ ಸ್ಟ್ರಾಟಜಿ. ನಮ್ಮದು ಡೆವಲಪ್ಮೆಂಟ್ ಮೇಲೆ ಹೋರಾಟ ಮಾಡ್ತೀವಿ, ಕಾದ್ ನೋಡೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.